ಎಲ್ಲವೂ ಆಗಮಾರ್ಥ ಅವಸಿತ್ಯರ್ಥ. ಆಗಮದ ಅರ್ಥವನ್ನು ಸರಿಯಾಗಿ ತಿಳಿಯೋದಕ್ಕೆ ಇದನ್ನೆಲ್ಲ ಉಪಯೋಗಿಸಬೇಕು. ಸರ್ವಾಹ ಇತ್ಯರ್ಥ ನಿಯತ ವ್ಯಾಪ್ತಯೋ ಅಖಿಲಾಹ. ಇವಕ್ಕೆಲ್ಲ ನಿಯತವಾದ ವ್ಯಾಪ್ತಿ ಇದೆ. ನಿಯತವಾದ ವ್ಯಾಪ್ತಿ ಇದೆ. ಅದನ್ನ ಹಿನ್ನೆಲೆ ಉಪಯೋಗಿಸಿಕೊಂಡು ಮುಖ್ಯವಾಗಿ ಎಲ್ಲ ಆಗಮಗಳ ಅರ್ಥವನ್ನ ಸಾಕ್ಷಾತ್ ಶ್ರೀಹರಿಯ ಪರ ಅಂತ ತಿಳಿದೇ ಉಪಾಸನೆ ಮಾಡಬೇಕು ಅನ್ನೋದು ತಾತ್ಪರ್ಯ. ವಾಕ್ಯಂ ಪ್ರಕರಣಂ ಸ್ಥಾನಂ ಸಮಾಖ್ಯಾ ಚ ತಥಾವಿಧಾಃ ಕುರುಪಾಂಡವ ನ್ಯಾಯೇನ ಕುರುಪಾಂಡವತ್ತೇಷಾಂ ಉಪಪತ್ತೇಃ ಪೃಥಗ್ವಚಃ. ಇನ್ನು ವಾಕ್ಯ ಪ್ರಕರಣ ಇವೆಲ್ಲ ಉಪಪತ್ತಿಗಳು ಅಂತ ಕರೆದಿದ್ದಾರೆ. ಯಾವುದು ನಿರ್ದೋಷ ಉಪಪತ್ತಿ ಅನುಮಾನಂ, ಆಮೇಲೆ ಅರ್ಥಾಪತ್ತಿ ಹೇಳಿದ ಎಲ್ಲ ಕೂಡ ಅದ್ರ ಜೊತೆ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಇವೆಲ್ಲ ಏನು ತಾತ್ಪರ್ಯ ನಿರ್ಣಾಯಕ ಲಿಂಗಗಳು. ಇವು ಕೂಡ ಅನುಮಾನದ ಪ್ರಭೇದಗಳೇ ಹೊರತು ಏನಲ್ಲ ಅನುಮಾನದಿಂದ ಬೇರೆ ಪ್ರಮಾಣಗಳನ್ನು ತಿಳಿಬಾರದು. ಕುರುಪಾಂಡವತ್ತೇಷಾಂ ಉಪಪತ್ತೇಃ ಪೃಥಗ್ವಚಃ. ಕುರುಪಾಂಡವ ನ್ಯಾಯ ನಿನ್ನೆ ಹೇಳಿದೆ. ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ ಕುರುಪಾಂಡವ ನ್ಯಾಯ ಅಂತಿದೆ. ಆ ಅರ್ಥದಲ್ಲಿ ತಿಳಿಬೇಕು. ಸ್ವನ್ಯಾಯೈಹಿ ಸಾಧನಂ ಕಾರ್ಯಂ ಪರನ್ಯಾಯೈಸ್ತು ದೂಷಣಂ ಸ್ವನ್ಯಾಯೈರ್ದೂಷಣಂಚ ಸ್ಯಾತ್ ಸಾಧಿತೈಹಿ ಪ್ರತಿವಾದಿನಃ. ನಿಯಮಗಳು. ಸ್ವನ್ಯಾಯೈಹಿ ಸಾಧನಂ ಕಾರ್ಯಂ. ನಮ್ಮದೇ ತತ್ವಗಳನ್ನು ಸಾಧನೆ ಮಾಡಬೇಕಾದ್ರೆ ನಮ್ಮದೇ ಪ್ರಮಾಣಗಳನ್ನು ಕೊಟ್ಟು ಸಾಧನೆ ಮಾಡಬೇಕು. ಸ್ವನ್ಯಾಯ ಅಂತ ಹೇಳಿದ್ರೆ ಯುಕ್ತಿಗಳು ಎಲ್ಲ ಪ್ರಮಾಣಗಳು. ನಾವು ಉದಾಹರಣೆ ಟೀಕಾರ ಮಾತನ್ನು ಕೋಟ್ ಮಾಡ್ತೇವೆ, ಉಳಿದವ್ರು ಒಪ್ಪಿಲ್ಲ, ಅದನ್ನ ಉಪಯೋಗ ನಮ್ಮವ್ರಿಗೆ ಅದನ್ನ ಹೇಳಿದಾಗ ಅರ್ಥ ಆಗುತ್ತೆ. ಅವ್ರು ಹೇಳಿದ ಮತ್ತೆ ಮಾತಿಲ್ಲ ಆ ರೀತಿ. ಬೇರೆಯವ್ರು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾನೆ, ಅವ್ರು ಒಪ್ಪೋದು ಬಿಡೋದು ಅವ್ರ ಹಣೆ ಬರ. ಆದ್ರೆ ಒಪ್ಪಿದವರಿಗೆ ಅದನ್ನ ಹೇಳ್ಬೇಕಂತ ಧರ್ಮ. ಸ್ವನ್ಯಾಯೈಹಿ ಸಾಧನಂ ಕಾರ್ಯ ಪರನ್ಯಾಯೈಸ್ತು ದೂಷಣ. ದೂಷಣ ಅವ್ರ ನ್ಯಾಯದಿಂದ ನೀನೇ ಒಪ್ಪಿದ್ದೆ ನೋಡು ಹೇಗಿಲ್ಲ ಅಂತ ಹೇಳ್ತೀಯ ಹಾಗೆ ಹೇಳುದು. ಅದು ಅವ್ರಿಗೆ ಬಾಧಕ. ಸಾಧಕಕ್ಕೆ ಸ್ವನ್ಯಾಯ, ಬಾಧಕಕ್ಕೆ ಪರನ್ಯಾಯ. ಅದನ್ನು ಉಪಯೋಗಿಸ್ಬೇಕು. ಇವೆಲ್ಲ ಟ್ರೈನ್ ಅಪ್ ಮಾಡ್ತಾರೆ ಈ ರೀತಿ ಮಾತಾಡಿ ಅಂತ ಹೇಳಿ. ಯಾವ್ಯಾವುದನ್ನು ಹೇಳಿದ್ರು ಒಪ್ಪೋದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದಲ್ಲ ಅಂದ್ರೆ ಭಗವದ್ಗೀತೆನೇ ಒಪ್ಪೋದಿಲ್ಲ ಅಂತ ಗೊತ್ತಾಯ್ತಾ. ಅವ್ನು ಒಪ್ಪಿದ್ದನ್ನ ಕಾನ್ಸ್ಟಿಟ್ಯೂಷನ್ ಹೇಗೆ ಹೇಳುತ್ತೆ, ಬೇರೆ ದಾರಿ ಇಲ್ಲ. ಕಾನ್ಸ್ಟಿಟ್ಯೂಷನ್ ಒಪ್ಪೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಹಾಗೆ ಸ್ವನ್ಯಾಯೈಹಿ ಸಾಧನಂ ಕಾರ್ಯಂ ಸ್ವನ್ಯಾಯೈಸ್ತು ಪರನ್ಯಾಯೈಸ್ತು ದೂಷಣಂ ಸ್ವನ್ಯಾಯೈರ್ದೂಷಣಂಚ ಸ್ಯಾತ್ ಸಾಧಿತೈಹಿ ಪ್ರತಿವಾದಿನಃ. ಆಮೇಲೆ ನಮ್ಮ ನ್ಯಾಯನೂ ಹೇಳ್ಬಹುದು. ಪ್ರತಿವಾದ ಸಾಧನೆ ಮಾಡಿ ಆದ್ಮೇಲೆ ಕಾನೂನು ಒಪ್ಪಿಸ್ಬೇಕು, ಒಪ್ಪಿದ್ಮೇಲೆ ಫಾಲೋ ಮಾಡಿಸ್ಬೇಕು. ಇಲ್ದ ಹೋದ್ರೆ ಸರಿಯಲ್ಲ. ಸ್ವನ್ಯಾಯಕ್ಕೆ ಎರಡು ಶಕ್ತಿ ಇದೆ. ಸಂಗ್ರಹಾರ್ಥತೆಯ ಪ್ರೋಕ್ತ ನ ಸಿದ್ಧಾಂತಸ್ಯ ದೂಷಕಾಃ ಛಲಂ ಜಾತಿ ರೀತಿ ದ್ವೇಧ ವ್ಯಾಹತ್ಯಂತರಮಿಷ್ಯತೆ. ಪ್ರಸಂಗಾರ್ಥತೆಯ ಪ್ರೋಕ್ತ ನ ಸಿದ್ಧಾಂತಸ್ಯ ದೂಷಕಾಃ. ಈ ರೀತಿ ಕೆಲವು ನ್ಯಾಯಗಳನ್ನು ನಾವು ಹೇಳಿದಾಗ ಸಿದ್ಧಾಂತವನ್ನು ಒಪ್ಪಿಸಿ ಖಂಡನೆ ಮಾಡಬಹುದು, ಅವ್ರ ಮಾತುಗಳಿಂದನೇ ಖಂಡನೆ ಮಾಡಬಹುದು. ಇವೆಲ್ಲ ನಿಯಮಗಳೆಲ್ಲ. ಛಲಂ ಜಾತಿ ಎಂತಿದೆ, ಇದನ್ನು ಪ್ರತ್ಯೇಕ ಮಾಡ್ತಾರೆ, ಮಾಡಬೇಕಾಗಿಲ್ಲ. ಛಲಂ ಜಾತಿ ರೀತಿ ದ್ವೇಷ ಸ್ವವ್ಯಾಹತ್ಯಂತರ ಮಿಷ್ಯತೆ. ಇವೆಲ್ಲ ಏನಿವೆ ವ್ಯಾಹತಿಯ ಒಂದು ಭಾಗ. ಜಾತಿ ಅಂದ್ರೆ ಜಾತ್ಯುತ್ತರ ಅಂದ್ರೆ ಏನು, ಜನಕಸ್ಯ ಹತ್ಯೆಯೋ ಜಾತಿ, ಸೆಲ್ಫ್ ಕಾಂಟ್ರಡಿಕ್ಷನ್ ಅಂತ ಕರೀತಾರೆ. ಗೊತ್ತಾಯ್ತಾ. ನಾನು ಮೂಕ ಅಂತ ಪ್ರಮಾಣ ಮಾಡ್ತೇನೆ, ಪ್ರಮಾಣ ಮಾಡೋ ಹೊತ್ತಿಗೆ ಏನಂತ ಆಗತ್ತದು ಸೋಡು ಅಂತ ಆಗೋಗ್ಬಿಟ್ಟது. ಆದ್ರಿಂದ ಛಲ ಅಂದ್ರೆ ಏನು, ನೆಪ. ಏನ್ ಯಾವ ನೆಪ? ಹಾಗಲ್ಲ. ಒಂದು ವಿಷಯ ಅವನು ಹೇಳಿರ್ತಾನೆ, ಗೊತ್ತು ಯಾವ ಅರ್ಥದಲ್ಲಿ ಹೇಳಿದ್ದಾನೆ ಅಂತ ಹೇಳಿ, ಉದ್ದೇಶಪೂರ್ವಕ ಏನ್ ಮಾಡ್ತಾನೆ ಅರ್ಥಾಂತರ ಇಟ್ಕೊಂಡ್ಬಿಟ್ಟು ಅದ್ಯಾಕೆ ಸಾಧ್ಯ. ಗಾ ಬಾನಯ ಅಂತ ಹೇಳಿದ, ಗೋ ತಗೊಂಡ್ ಬಾ ಅಂತ ಅರ್ಥ. ಗೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ. ಏನ್ರಿ ಭೂಮಿ ತಲ್ಲಕ್ಕಾಗತ್ತೇನ್ರಿ ಅಂತ ಕೇಳ್ತಾರೆ. ಗೊತ್ತಾಯ್ತು. ಉದ್ದೇಶ ಏನೋ ಅಸಂಗತ ಮಾಡಿ ದಾರಿ ತಪ್ಪಿಸೋ. ಅಸಂಗತಿ ಇರಲ್ಲ. ಕುಟುಂಬ ಅಸಂಗತಿ ಅಂತ ಹೇಳ್ಬಿಟ್ಟಿದ್ದಾರೆ ಬೇರೆ ಕಡೆ. ಸೇರಿಸ್ಕೋಬೇಕಂದ್ರ ವ್ಯಾಹತ್ಯಂತರ ಮಿಷ್ಯ. ಜಾತಿಗಳ ಪ್ರಭೇದಗಳಷ್ಟೇ. ಜಾತಿ ಸ್ವವ್ಯಾಹತಿರ್ಜ್ಞೇಯ ಛಲಂ ಅರ್ಥಾಂತರೋತ್ತರಂ. ಜಾತಿ ಅಂದ್ರೆ ಏನು, ಸ್ವವ್ಯಾಹತಿ. ಸ್ವವ್ಯಾಹತಿ ಏನಂತ ಕರೀತಾರೆ, ಜಾತಿ. ಜ ಅತಿ ಜ ಯಾವ್ದ್ರಿಂದ ಅದು ಬರೋ ಉಪಜೀವ್ಯ, ಅದಕ್ಕೇನೆ ವಿರೋಧ ಮಾತಾಡೋದು. ಜಾತಿ ಸ್ವವ್ಯಾಹತಿ ಜ್ಞೇಯ ಛಲಂ ಅರ್ಥಾಂತರೋತ್ತರಂ. ಅರ್ಥಾಂತರ ಅಂದ್ರೆ ಅಸಂಗತ. ಅದರಿಂದ ಏನೋ ಹೇಳಿ ದಾರಿ ತಪ್ಪಿಸೋ ಪ್ರಯತ್ನ ಪಡೋದು. ಏವಂ ಸಂಶೋಧಿತ ನ್ಯಾಯ ಸದಾಗಮ ವಿರೋಧತಃ. ಇಷ್ಟೆಲ್ಲ ಹೇಳಿ ಏವಂ ಸಂಶೋಧಿತ ನ್ಯಾಯ ಸದಾಗಮ ವಿರೋಧತಃ. ನ್ಯಾಯ ಅನುಮಾನ ಸರಿಯಾಗಿ ತಿಳಿಬೇಕು, ಸದಾಗಮ ತಿಳಿಬೇಕು. ಇದಕ್ಕೆಲ್ಲ ವಿರೋಧ ಬರೋದನ್ನ ಎಂದು ಒಪ್ಪಲಿಕ್ಕೆ ಬರೋದಿಲ್ಲ. ನಾದಿರ್ವಾಚ್ಯ ವಿಹ ಪ್ರೋಕ್ತಂ. ಅವ್ನ ಗೀತಾ ಒಪ್ಪೋದಿಲ್ಲ ಅಂದ, ಮಹಾಭಾರತ ಒಪ್ತಿ ಅದ್ರಲ್ಲಿ ಗೀತಾ ಬರುತ್ತಲ್ಲ, ಮುಗಿತು, ಅದೇನು ಮಾಡಕ್ ಬರೋದಿಲ್ಲ. ಅರ್ಥ ಆಯ್ತಾ. ವಿಷ್ಣು ಸಹಸ್ರ ಒಪ್ಪೋದಿಲ್ಲ, ಮಹಾಭಾರತದಲ್ಲಿ ಬರುತ್ತಲ್ಲ,
ಅದನ್ನ ಹೋಗ್ತೀನಿ ಅಂತಾರೆ. ಎಷ್ಟು ಅಂಥವ್ರು ಇದ್ದಾರೆ. ಗೀತಾ ಒಪ್ಪದಿಲ್ಲ ಮಹಾಭಾರತ ಹೋಗ್ತೀವಿ ಅಂತ ಹೇಳ್ತಾರೆ. ಮಹಾಭಾರತ ಬರೋದೇ ಗೀತಾ ಬರೋದೇ ಮಹಾಭಾರತದಲ್ಲಿ ಆದ್ರಿಂದ ಅದನ್ನ ಒಪ್ಪೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಪ್ರೂವ್ ಮಾಡ್ಬೇಕಾದ್ರೆ ಅವ್ರು ಗೊತ್ತಿಲ್ಲದವ್ರು ಇರ್ತಾರೆ ಕೆಲವು. ನಾವು ಹೌದಾ ಹಾಗಿದ್ರೆ ಸರಿ ಅದಕ್ಕೆ ಹಾಗಿರ್ತಾರೆ ಪಾಪ ಗೊತ್ತಿರೋದಿಲ್ಲ. ಹೌದಾ ನಮ್ಗೆ ಗೊತ್ತಿದ್ದಿಲ್ಲ ಅಂತ. ಕೆಲವು ಗೊತ್ತಿದ್ರು ದಾರಿ ತಪ್ಪಿಸ್ತಾರೆ. ಮತ್ತೆ ಆ ಮತಿ ಅರ್ಥನ ಒಪ್ಪೋದಿಲ್ಲ ಅಂತ ಒಪ್ತಿದೆ ಅರ್ಥ ಒಪ್ಪೋದಿಲ್ಲ ಅಂತ. ನಾನಿರ್ವಾಚ್ಯಮಿಹ ಪ್ರೋಕ್ತಂ ಇಷ್ಟೆಲ್ಲ ಹೇಳಿದ ಮೇಲೆ ಸ್ವಪ್ನ ಪದಾರ್ಥದ ಬಗ್ಗೆ ಮಾತಾಡಿದಾಗ ಇಷ್ಟೆಲ್ಲ ಇಂಟ್ರಡಕ್ಷನ್ ವಿಸ್ತಾರವಾಗಿ ಹೇಳ್ಬಿಟ್ಟು ಪ್ರಮಾಣ ಶಾಸ್ತ್ರವನ್ನ ಈಗ ಹೇಳ್ತಾರೆ. ಅದು ಭೇದ ಸ್ಪಷ್ಟ ಅನುಭವಕ್ಕೆ ಬಂದಿದೆ. ಅಲ್ಲ ಅಂತ ಹೇಗೆ ಹೇಳ್ತೀಯ? ಇಲ್ಲ ಅದಿರ್ವಚನ ಹೇಳ್ತೀರಿ ಅಂತ ಅದಿಲ್ಲ. ಅದಿರ್ವಚನ ಎಂಬುದೇನಲ್ಲ, ಯಾವ ಪ್ರಮಾಣದಿಂದ ಸಿದ್ಧವಾಗಿಲ್ಲ, ದಿನ ಪ್ರಕಾರ ಸಿದ್ಧ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕು. ನಾನಿರ್ವಾಚ್ಯಮಿಹ ಪ್ರೋಕ್ತಂ ಮಾಯಾ ಮಾತ್ರ ಪದೇನಹಿ. ಇಲ್ಲಿ ಬಂದಿತ್ತು ಮಾಯಾ ಮಾತ್ರ ಕಾಸ್ತೇನ ಅನಭಿವ್ಯಕ್ತ ಸ್ವರೂಪ ಸೂತ್ರ. ಮಾಯಾ ಶಬ್ದಕ್ಕೆ ಅನಿರ್ವಚನೀಯ ಅಂತ ಅರ್ಥ ಮಾಡ್ತಾರೆ. ಆ ಪದಾರ್ಥನೇ ಇಲ್ಲ, ಅರ್ಥ ಮಾಡೋದೇನು ಮತ್ತೆ ಅಂತ ಕೇಳಿದ್ರು. ಶಶಿಭೂಷಣ ಸಿಗುತ್ತೆ ನಿಮ್ಮ ಅಂಗಡಿಯಲ್ಲಿ ಅಂತ ಕೇಳಿದ್ರೆ ಹಾಗೆ ಬೇರೆ ಅಂಗಡಿ ಹೋಗಲ್ಲ ಅಂದ್ರೆ ಯಾವ ಅಂಗಡಿಯವರು ಸಿಗೋದಿಲ್ಲ ಅಂತಿದೆ. ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ, ನಿನಗೂ ಒಪ್ಲಕ್ ಬರೋದಿಲ್ಲ. ವಿಲಕ್ಷಣಂ ಸತಸತೋ ರೀತಿ ವ್ಯಾಹೃತಂ ಸವ್ಯಾಹತಂ ವಚಃ. ವಿಲಕ್ಷಣಂ ಸತಸತೋ ರೀತಿ ವ್ಯಾಹತಂ ವ್ಯಾಹತಂ ಸ್ವತಃ. ಸದಸದ್ ಸತ್ ಸರಿ, ಅಸತ್ ಸರಿ, ಸದಸತ್ಯ ಇಲ್ಲ. ಯಾತಕ್ಕೆ? ಪರಸ್ಪರ ವಿರುದ್ಧ. ಸದಸದ್ವಿಲಕ್ಷಣರು ಹಾಗೆ ಆಗುತ್ತೆ. ಸದ್ವಿಲಕ್ಷಣ ಅಂದ್ರೆ ಅಸತ್, ಅಸದ್ವಿಲಕ್ಷಣ ಸತ್ತು. ಸದಸದ್ವಿರೋಧ ಆದ್ರೂ ಒಂದೇ, ಸದ್ವಿಲಕ್ಷಣ ವಿರೋಧ ಆದ್ರೂ ಒಂದೇನೆ. ಅದಿಷ್ಟು ಕೂಡ ಏನದು ಸೆಲ್ಫ್ ಕಾಂಟ್ರಡಿಕ್ಟರಿ ಟರ್ಮ್. ಗೊತ್ತಾಯ್ತಾ? ಅದ ಹೇಳಬಾರದು. ವಿಲಕ್ಷಣಂ ಸದಸತೋ ರೀತಿ ವ್ಯಾಹತಂ ಯತಃ ಪ್ರತಿಯೋಗಿತ್ವಮಸ್ಯ ಬ್ರಹ್ಮಣೋ ಅಂಗೀಕೃತಂ ಭವೇ. ಈ ರೀತಿ ಹೇಳಿದಾಗ ಒಂದು ಪ್ರತಿಯೋಗಿತ್ವ ಒಪ್ಪಬೇಕಾಗತ್ತೆ. ನಿಂದು ಹೇಳಿದಾರದಾಗಲೇ ಈ ರೀತಿ ಹೇಳೋದಾದ್ರೆ ಸಹಸ್ರ ಲಕ್ಷ ಯಾನಿ ಬರುತ್ತೆ, ಬ್ರಹ್ಮನಿಗೆ ಬಂದ್ಬಿಡುತ್ತೆ. ಎಲ್ಲಿ ಹೇಳಿದ್ರು ಅದನ್ನ? ತತ್ವೋದ್ಯೋತದಲ್ಲಿ ನಾ ಸದಾಸಿ ನೋ ಸದಾಸಿ ತದಾ ನೀವು ಹೇಳ್ಬೇಕಾದ್ರೆ ಆಗ ಸತ್ವ ಇರಲಿಲ್ಲ ಅಸತ್ವ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಸಹಸ್ರ ಲಕ್ಷಣ ಅಂದ್ರೆ ಅದು ಹೇಳಿದ್ರು ಬ್ರಹ್ಮನಿಗೆ, ಇದಕ್ಕಲ್ಲ, ಜಗತ್ತಿಗಲ್ಲ. ಅದನ್ನು ಒಪ್ತೇನೇನೋ ಒಪ್ಪೋದಿಲ್ಲ. ಯಾಕೆಂದ್ರೆ ಬ್ರಹ್ಮ ಸತ್ವತ್ತು ಒಪ್ಪಿರೋದ್ರಿಂದ ಈಗೆಲ್ಲ ಹೇಳಿದಾಗ ಅವ್ರು ಉತ್ತರ ಕೊಡ್ಲಕ್ಕೆ ಬರೋದಿಲ್ಲ. ಅಂದ್ರೆ ಎಲ್ಲ ಟ್ರೈನ್ ಅಪ್ ಮಾಡಿದೆ ಹಾಗೆ ಉತ್ತರ ಚೋಲಿಸ್ಬೇಕು ವಾದಿಗಳು. ಇದ್ರ ಓದ್ದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಅವರೊಂದು ಮಾತು ಇವರೊಂದು ಅರ್ಥಾತ್ ಸಂಬಂಧ ಇರೋದಿಲ್ಲ. ಪ್ರತಿಯೋಗಿತ್ವ ಯಾವುದೇ ಒಂದು ಕೋರ್ಸ್ಗೆ ಫಸ್ಟ್ ಟ್ರೈನಿಂಗ್ ಕೊಡ್ತಾರೆ. ಗೊತ್ತಾಯ್ತಾ? ಕೋರ್ಸ್ ಎಲ್ಲ ಮುಗಿಸಿರ್ತಾರೆ, ಯಾವುದೋ ಬೇರೆ ಟ್ರೈನ್ ಅಪ್ ಮಾಡಿ ಕಳಿಸ್ತಾರೆ. ನಮ್ಮ ಟ್ರೈನಿಂಗ್ ಇಲ್ಲದೆ ಹೋಗೋದು ನಾವು ಒಬ್ಬರೇ. ಗೊತ್ತಾಯ್ತಾ? ಎಲ್ಲದಕ್ಕೂ ಹೋದ್ರೆ ಆದ್ರೆ ಎಲ್ಲ ಬಂತು ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪೋದು. ಎಲ್ಲ ಬರ್ಲಿಕ್ಕೆ ಎಂಟ್ರಿ ಅದು. ಅರ್ಥ ಆಯ್ತಾ? ಟಿಕೆಟ್ ತೊಗೊಂಡ ಮೇಲೆ ಕುತ್ಕೊಂಡ್ರೆ ಆಗ ಹಾಗೆ ಟಿಕೆಟ್ ತೊಗೊಂಡು ಏನ್ ಮಾಡ್ಬೇಕಾದ್ರ ಜರ್ನಿ ಮಾಡ್ಬೇಕು. ಬರೀ ಲಾಕರ್ಲ್ಲಿ ಇಟ್ಕೊಂಡ್ಬಿಟ್ರೆ ನಡಿಯ ಸೇಫ್ ಆಗಿರುತ್ತೆ. ಟಿಕೆಟ್ ಉದ್ದೇಶ ಅದ. ಸೊ ಯಾವುದೇ ಗ್ರಂಥ ಮಂಗಳ ಮಾಡೋದು ಅಂದ್ರೆ ಏನರ್ಥ? ಮುಂದಿನ ಗ್ರಂಥ ಓದ್ಬೇಕು ಅಂತ ಇದು ಅರ್ಥ. ಮುಂದಕ್ಕೆ ಗಾರು ಸ್ಟಾರ್ಟ್ ಆಯ್ತಾ ಅಲ್ಲಿ ಹೋಗ್ಬಿಟ್ರೆ ಮುಂದೆ ಹೋಗ್ಬೇಕು. ಸ್ಟಾರ್ಟಿಂಗ್ ಅವಿಲಕ್ಷಣತ್ವಂ ಸತ್ಯಂ ಸ್ಯಾನ್ ಮಿಥ್ಯಾತ್ವಂ ಬ್ರಹ್ಮಣಸ್ತತಃ. ಸೊ ಮಿಥ್ಯಾತ್ವೇ ಮಿಥ್ಯಾ ಚೇತ್ ಪ್ರತಿಯೋಗಿತ್ವಂ ವೈಲಕ್ಷಣ್ಯಂ ತಥೋ ನಹಿ. ಪ್ರತಿಯೋಗಿತ್ವ ಮಿಥ್ಯಾತ್ವ, ವೈಲಕ್ಷಣ್ಯ ಬರೋ ಚಾನ್ಸೇ ಇಲ್ಲ ಅದಕ್ಕೆ. ಅವಿಲಕ್ಷಣತ್ವಂ ಸತ್ಯಂ ಸ್ಯಾತ್ ಮಿಥ್ಯಾತ್ವಂ ಬ್ರಹ್ಮಣಸ್ತತಃ. ಸೊ ಅವಿಲಕ್ಷಣತೆ ಸತ್ಯವಾಗೋದ್ರಿಂದ ಏನನ್ನೇ ಜಗತ್ತಿಗೆ ಹೇಳೋದಕ್ಕೆ ಹೊಟ್ಟಿದೆಯೋ ಅದು ಯಾರಿಗೆ ಬರುತ್ತದೋ? ಬ್ರಹ್ಮನಿಗೆ ಬರುತ್ತೆ. ಅಸದ್ವಿಲಕ್ಷಣ ಸಾಧನೆ ಮಾಡಕ್ಕೆ ಹೊರಟು ಕಷ್ಟಪಟ್ಟು ಇಲ್ಲಿ ಬಂತದು ಈ ಸತ್ಯ ಅಂದ್ಕೊಂಡು ಬ್ರಹ್ಮನಿಗೆ ಬಂತು. ಆದ್ರಿಂದ ಸರಿಯಲ್ಲ. ಸೊ ಬ್ರಹ್ಮನಿಗೆ ಸತ್ಯ ಬಂದ್ಮೇಲೆ ಜಗತ್ತಿಗೆ ಅದೇ ಬರ್ಬೇಕೀಗ. ಅಸದ್ವಿಲಕ್ಷಣತ್ವವನ್ನು ಬ್ರಹ್ಮನಿಗೆ ಹೇಳೋದಕ್ಕೆ ಹೋಗಿ ಎಲ್ಲಿ ಎಂಡ್ ಆಯ್ತದೋ? ಸತ್ಯತ್ವದಲ್ಲಿ ಎಂಡ್ ಆಯ್ತು. ಸೊ ಜಗತ್ತಲ್ಲಿ ಹಾಗೆ ಹೇಳೋದಾದ್ರೆ ಸರಿ, ಸತ್ಯತ್ವದಲ್ಲಿ ಎಂಡ್ ಆಗುತ್ತೆ. ಇಲ್ದರೆ ಬ್ರಹ್ಮನಿಗೆ ಸಹಸ್ರಲಕ್ಷ ಆಗ್ಬೇಕು. ಇದೆಲ್ಲ ಅವ್ನು ಎಷ್ಟು ಕಷ್ಟ ಒದ್ದಾಡ್ತಾನೆ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ? ಟರ್ಮ್ಸ್ ಚೇಂಜ್ ಮಾಡ್ಬಿಡ್ತಾರೆ. ಇದನ್ನ ಗೆಲ್ಲ ಶಕ್ತಿ ಇವ್ರಿಗೆ ಇರ್ಬೇಕು. ಗೊತ್ತಾಯ್ತಾ? ಕಂಟ್ರೋಲ್ ಮಾಡೋದು. ಅದೆಲ್ಲ ಸಾಧ್ಯ ಇಲ್ಲ. ಹೀಗೆ ಹೇಳು. ಕಳ್ಳ ಸಾಮಾನ್ಯ ಏನ್ ಮಾಡ್ತಾರೆ? ತಪ್ಸೋಡಕ್ ಹೋಗ್ತಾರೋ ಇಲ್ಲ, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಅಲ್ಲೆಲ್ಲ ಸೀಜ್ ಮಾಡ್ಬೇಕು. ಅದೆಲ್ಲ ಕಲ್ ಹಾಕ್ ಮಾಡಿಬಿಟ್ರೆ ಹೋಗಕ್ ಬರೋದಿಲ್ಲ. ವಿಲಕ್ಷಣತ್ವಂ ಸತ್ಯಂ ಸ್ಯಾತ್ ಮಿಥ್ಯಾತ್ವಂ ಬ್ರಹ್ಮಣಸ್ತತಃ. ಸೊ ಉಲ್ಟಾ ಪಲ್ಟಾಗಿ ಯಾರಿಗೇನೋ ಆಗಿಬಿಟ್ಟು ನೋಡಿದ್ಯಾ? ಬ್ರಹ್ಮನ ಮಿಥ್ಯ ಆಗ್ತಿ, ಇದು ಸತ್ಯ ಆಗಿಬಿಡುತ್ತೆ. ಅದು ಸತ್ಯ, ಇದು ಸತ್ಯ ಆಗ್ಬೇಕು. ಅನಿರ್ವಾಚ್ಯಸ್ಯ ಸತ್ವಂ ವಾ ಯದಿ ಧರ್ಮ ನ ಕೇಚನ. ಅನಿರ್ವಾಚ್ಯಸ್ಯ ಸತ್ವಂ ವಾ, ಅನಿರ್ವಾಚ್ಯ ಎಂಬುದು ಸತ್, ಅನಿರ್ವಾಚ್ಯ ಬೇಕಂದ್ರೆ ಸತ್ವ ಅಷ್ಟೇ. ಯದಿ ಧರ್ಮ ನ ಕೇಚನ. ಪರಮಾತ್ಮನಿಗೆ ಧರ್ಮಗಳೇ ಇಲ್ಲ ಅಂತ ಹೇಳ್ತೀಯಾ? ಅಂದ್ರೆ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ. ನಿರ್ಗುಣ ಬ್ರಹ್ಮ ಅಂದ್ರೇನು? ಯಾವ ಗುಣಗಳು ಇಲ್ಲ. ಯಾವ ಇರುವಿಕೆ ಇದೆಯಾ? ಅದು ಇಲ್ಲ.
ಇರುವಿಕೆ ಕೊಂಡ ತಕ್ಷಣ ಏನಾಗುತ್ತಾನ ಅವನು ಹೊರ ಬಂದ್ಬಿಡ. ಇರುವಿಕೆ ಇಲ್ಲ ಅಂದ್ಮೇಲೆ ಬ್ರಹ್ಮ ಅಸತ್ತ ಆದ್ನಲ್ಲ. ಹಾಗಲ್ಲ, ಇರುವಿಕೆಗೆ ಅರ್ಥ ಏನು ಅಂದ್ರೆ ಇಲ್ಲ ಅಂತ ಅಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಇವ್ರು ಚಪ್ಪಾಳೆ ಯಾರೋ ಶಿಷ್ಯರಲ್ಲ. ಆ ಇರುವಿಕೆ ಅರ್ಥ ಇರೋದು ಕೊಂದೇ ಆಗ್ಲಿಲ್ಲ. ಆಗ ಇದು ಸಮಸ್ಯೆ. ಹೋಗಿ ಇರುವಿಕೆ ಅದಾದ್ರೂ ಕೂಡ ಇದೆಯಾ? ಅವನಿಗೆ ಇರುವಿಕೆ ಅಲ್ಲದಿರುವಿಕೆ ಆದ್ರೂ ಇದೆಯಾ ಅವನಿಗೆ? ಅದು ಒಪ್ಲಕ್ಕೂ ಬರೋದು. ಅಂದ್ರೆ ಹೇಳಿದ ಮಾತನ್ನ ಮೂಕ ಎಷ್ಟು ಜೋರ ಮಾತಾಡಿದಷ್ಟು ಅವ್ರು ಮೂಕ ಅಲ್ಲ ಅದು ಪ್ರೂವ್ ಆಗ್ತಾ ಹೋಗುದು. ಆ ತರ ಬ್ರಹ್ಮನು ಎಷ್ಟು ಕೂಗ್ತೀನಿ ನಾನು ಅಷ್ಟು ಒಪ್ಲ ಮೂಕ ಅಂತ ಹೇಳ್ತಾ ಒದರ್ತಾ ಇದ್ದೀನಿ ಆಗಿನಿಂದ, ಇನ್ನು ಕೇಳೋದಿಲ್ಲ ಅಂತ ಕೇಳಿದರೆ ಓ ಸತ್ಯ ಮೂಕ ಅಲ್ಲ ಅಂತ ಒದರ್ತಾ ಇದ್ದೀನಿ ಅಂತ ಅರ್ಥ. ಬ್ರಹ್ಮಣೋ ನೈವ ಜಿಜ್ಞಾಸ್ಯಂ ಜಿಜ್ಞಾಸಾ ಧರ್ಮ ನಿರ್ಣಯ. ನೋಡಿ, ಬ್ರಹ್ಮ ನಿರ್ಗುಣ ಅಂತ ಹೇಳಿದ್ದೆ. ಜಿಜ್ಞಾಸೆ ಮಾಡೋದು ಏನ್ ಬಂತಾಗಿದ್ರೆ? ಜಿಜ್ಞಾಸೆ ಅಂದ್ರೆ ವಿಚಾರ. ಜಿಜ್ಞಾಸೆ ಮೀನ್ಸ್ ವಿಚಾರ. ವಿಚಾರ ಮಾಡ್ಬೇಕು ಏನಿರ್ಬೇಕಲ್ಲಿ? ವಿಚಾರ್ಯವಾದ ಅಂಶ ಇರಬೇಕು. ಗೊತ್ತಾಯ್ತಾ? ನೋಡು ಅಂದ್ರೆ ನೋಡಲ್ಪಡ್ಬೇಕಾದ ವಸ್ತು ಅಲ್ಲಿ ಇರ್ಬೇಕು. ನೋಡೋದೇನು ವಸ್ತು ಇಲ್ಲ, ನೋಡೋದೇನ್ ಬಂತು? ಅರ್ಥ ಆಯ್ತಾ? ಆದ್ರಿಂದ ಯಾವಾಗಲೂ ಕೂಡ ಜಿಜ್ಞಾಸೆ ಶಬ್ದಕ್ಕೆ ಅರ್ಥ ಇರುವಂದ್ರೆ ಬ್ರಹ್ಮ ಇದ್ದಾನೆ ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಅಷ್ಟೇ ಬ್ರಹ್ಮ ಜಿಜ್ಞಾಸೆ ಆಗ ಬ್ರಹ್ಮ ಅಷ್ಟೇ, ಜಿಜ್ಞಾಸೆ ಹೇಳಬಾರ್ದು. ಶಶಿ ವಿಷಾದ ಜಿಜ್ಞಾಸೆ ಏನ್ ಮಾಡೋದು ಬಂತು? ಇಲ್ಲ ಅಷ್ಟೇ. ಯಾವ ಗುಣ ಭಿನ್ನ ಇರುವಿಕೆ ಬಿಟ್ಟು ಇಲ್ಲದಿರುವಿಕೆ ಬಿಟ್ಟು ಏನಾದ್ರೂ ಅಲ್ಲಿಲ್ಲ. ನೀವು ಬ್ರಹ್ಮ ಹಾಗಾಗ್ತಾರಲ್ಲ. ಇವೆಲ್ಲ ಅನುಭವಕ್ಕೊಬ್ಬ ಮಾತುಗಳು ಆಡ್ತಿರೋದು ಆಚಾರ್ಯ. ಮಾತು ಅಂತ ಅರ್ಥ ಇಲ್ಲ, ಅನುಭವಕ್ಕೆ ಮಾಡ್ಬೇಕು. ತುಂಬಾ ಜನ ವಾದ ಮಾಡೋದು, ನಾವು ಒಂದು ಮಾತು ಪಕ್ಷ ಹೇಳ್ತೇವೆ, ಕಡೆಗೆ ಒಪ್ಪೋದಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ಬಿಡೋದು ಅಲ್ಲ. ಅನುಭವ ಯೋಚನೆ ಮಾಡು. ಅವ್ರಿಗೆ ಅನಿಸ್ತು ಹೌದಲ್ಲ ಸರ್, ತಿರುಗುವ ಪಂಡಿತಾಚಾರ್ಯರು ಅನಿಸ್ತು ಹೌದು ಸರಿ ಹೇಳ್ತಿದ್ದಾರೆ ಅಂತ ಅನಿಸ್ತು. ಹೋಗಿದ್ದು ಖಂಡನೆ ಮಾಡ್ಲಿಕ್ಕೆ ಅವ್ರನ್ನ ತಾವೇ ಸೋತು ಬಿಟ್ರು. ಅದು ಆಕ್ಚುಲಿ ಪ್ರಾಮಾಣಿಕವಾದ ವಿಚಾರವಾಯ್ತು. ಆದ್ರಿಂದ ಅದು ಸೋಲು ಗೆಲುವು. ಆಕ್ಚುಲಿ ಸತ್ಯಕ್ಕೆ ಸೋಲೋದು ಅಂದ್ರೆ ಏನರ್ಥ? ಗೆಲುವು ಅಂತ. ಸತ್ಯಕ್ಕೆ ಸೋಲ್ಬೇಕು. ಬೆಟರ್ ಪಾರ್ಟಿ ಸೋತ್ರ ಮರ್ಯಾದೆ ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಸತ್ಯ ಅಂಬೋದು ಭಾರಿ ದೊಡ್ಡದಾದ್ರಿಂದ ಯಾವುದೇ ತನ್ನ ವಿಚಾರಗಳನ್ನ ಸತ್ಯಕ್ಕೋಸ್ಕರ ಬಿಡೋದಾದ್ರೆ ಸೋಲು ಅಂತ ಕರಿಬಾರದು. ಯಾತಕ್ಕೆ ಗೆಲುವು ಅಂದ್ರೆ ಇಂಪ್ರೂವ್ ಆಗ್ತದ, ಅದೇ ಗೆಲುವು. ಗೆಲುವು ಅಂದ್ರೆ ಏನು? ಪ್ರೋಗ್ರೆಸ್ ಸಿಗುತ್ತೆ. ಅರ್ಥ ಆಯ್ತಾ? ಈಗ ಅದನ್ನ ಜನ ಅರ್ಥ ಎಲ್ಲೋ ಜನ ಅದೇ ಹೇಳ್ತಾರೆ, ಫೇಲ್ ಅಂತ ಹೇಳ್ಕೊತ ಡಿಸಪಾಯಿಂಟ್ ಆಗಬೇಡ, ಫೇಲ್ ಆಗೋದು ಪಾಸ್ ಆಗೋದು ಫಸ್ಟ್ ಸ್ಟೆಪ್. ಫಸ್ಟ್ ಫೇಲ್ ಆಗ್ಬೇಕು ಅಂತ ಅಲ್ಲ. ಅದಕ್ಕೆ ಫೇಲ್ ಆದವ್ರು ಏನ್ ಬರುತ್ತಾ ಇನ್ನು ಆಗಬಾರದು, ಯಾಕ ಅದೆಲ್ಲ ಯೋಚನೆ ಮಾಡ್ತಾರೆ. ಆ ರೀತಿ ಇದ್ದವ್ರೆ ಆಮೇಲೆ ಎಲ್ಲೆಲ್ಲೂ ಫೇಲ್ ಆಗದೆ ಅಂತ ಹೋಗ್ತಾರಪ್ಪ. ಅದು ದೊಡ್ಡದು. ಇದು ಡೆಫಿನೇಷನ್ ಜಿಜ್ಞಾಸ ಧರ್ಮ ನಿರ್ಣಯ. ಏನು ಗುಣಗಳಿಗೆ ತೀರ್ಮಾನ ಮಾಡೋದಕ್ಕೆ ಜಿಜ್ಞಾಸೆ ಅಂತ ಕರೀತಾರ. ಆದ್ರಿಂದ ಬ್ರಹ್ಮ ನಿರ್ಗುಣ ಅಂದ್ರೆ ಜಿಜ್ಞಾಸೆ ಮಾಡೋದು ಏನು ಬಂತಾಗಿದ್ರೆ ಧರ್ಮ ನಿರ್ಣಯ. ಇದಮಿತ್ತಮಿತಿ ಜ್ಞಾನಂ ಜಿಜ್ಞಾಸಾಯ ಪ್ರಯೋಜನ. ಒಂದೊಂದು ಸ್ಪಷ್ಟ, ಅತಿ ಸ್ಪಷ್ಟ. ಇದಮಿತ್ತಮಿತಿ ಜ್ಞಾನಂ, ವಿಚಾರ ಮಾಡೋದನ್ನ ಏನರ್ಥ? ಇದಮಿತ್ತಮಿತ್ ಹೀಗೇನೆ ಅಂತಿದೆ. ಇದು ವಿಚಾರ. ವಿಚಾರ ಅಂದ್ರೆ ಏನು? ನಿರ್ಣಯ ಅಂತ. ನಿರ್ಣಯ ವಿಚಾರ ಶಾಸ್ತ್ರ, ನಿರ್ಣಯ ಶಾಸ್ತ್ರ. ನಿರ್ಣಯ ಆಗದೆ ಹೋದ್ರೆ ಏನರ್ಥ? ಅದಕ್ಕೆ ನಿರ್ಣಯ ಆಗದೆ ಹೋದ್ರೆ ವಿಚಾರ ವೇಸ್ಟ್ ಅಂತ ಅರ್ಥ. ವಿಚಾರಕ್ಕೆ ಅರ್ಥನೇ ಇಲ್ಲ, ನಿರ್ಣಯ ಆಗ್ಲೇಬೇಕಂತ. ಇತ್ತಂ ಭಾವೋ ಹಿ ಧರ್ಮೋಸ್ಯ ನಚೇತ್ ನ ಪ್ರತಿಯೋಗಿತ. ಅದಕ್ಕೆ ಇತ್ತಂ ಭಾವೋ ಹಿ ಧರ್ಮೋಸ್ಯ ನಚೇತ್ ನ. ಇತ್ತಂ ಭಾವ ಹೀಗಿರ್ಬೇಕು, ಹೀಗಿರ್ಬೇಕೇನೋ ಧರ್ಮ ಇಲ್ಲದ ಹೋದ್ರೆ ಪ್ರತಿಯೋಗಿ ಆಗ್ಲೇ ಇಲ್ಲ. ಇತ್ತಂ ಭಾವಾತ್ಮಕಾನ್ ಧರ್ಮಾನ್ ಆಹುಶ್ಚ ಶ್ರುತಯೋ ಅಖಿಲಾಹ. ಎಲ್ಲ ಶ್ರುತಿಗಳು ಕೂಡ ಪರಮಾತ್ಮನಿಗೆ ಇಂಥ ಗುಣಗಳಿವೆ ಅಂತ ಹೇಳ್ತಾ ಇದೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಎಷ್ಟು ಸ್ಪಷ್ಟ ಮಾತುಗಳು. ಅದು ಒಪ್ಪಿದಾರು ಶ್ವೇತಾಶ್ವರ, ಅವರು ಕೋಟ್ ಮಾಡ್ತಾರೆ. ಮತ್ತೆ ಶ್ವೇತಾಶ್ವ ಉಪನಿಷತ್ತಿನ ಮಾತದು, ಅದು ಒಪ್ತಾರ ಅವರು. ಕೆಲವು ಶ್ರುತಿನೇ ಅಲ್ಲ ಅಂತ ಹೇಳ್ಬೋದು. ಹಾಗೇನೆ ಒಪ್ಪಿ ಆಗಿದೆ, ಅವ್ರ ಪರಂಪರೆಯಲ್ಲಿ ಮುಂದೋಗ್ಬಿಟ್ಟಿದೆ. ಆದ್ರಿಂದ ಒಪ್ಪಲೇಬೇಕು ನೀವು. ಅದೃಶ್ಯತ್ವಾದಯೋ ಅಪ್ಯಸ್ಯ ಗುಣಾಹಿ ಪ್ರಭುಣೋದಿತಾ. ಅದೃಶ್ಯತ್ವಾದಯ ಬ್ರಹ್ಮಸೂತ್ರ. ದೇವರು ಅದೃಶ್ಯತ್ವ ಅನ್ನೋ ಗುಣ ಇದೆ. ವಾಯು ಇದೆ. ಇದು ಅದೃಶ್ಯತಾನೆ ವಾಯು. ಈಗ ನಮ್ಮ ಎದುರಿಗೆ ಕಾಣೋದೇನಿದು? ವಾಯು ಅದೃಶ್ಯ. ವಸ್ತು ಇದೆಯಾ ಇಲ್ವಾ? ಇದೆ. ಅದೃಶ್ಯತ್ವ ಇರತಕ್ಕಂತಹ ಒಂದು ವಸ್ತು ಇದೆ, ಅದಕ್ಕೆ ಅದೃಶ್ಯತ್ವ ಗುಣ ಇದೆ ಅಂತ ಹೇಳ್ಬೇಕಾಗ. ಶ್ರುತಯೋ ಅಖಿಲಾಹ. ಒಂದೆರಡು ಶ್ರುತಿ ಹೇಳ್ತಾ ಇಲ್ಲ, ಎಲ್ಲಾ ಶ್ರುತಿಗಳು ಕೂಡ ದೇವರಲ್ಲಿ ಇಂಥ ಸರ್ವ ಇದ್ದೇವೆ ಅಂತ ಹೇಳ್ತಾ ಇವೆ. ಅದೃಶ್ಯತ್ವಾದಯೋ ಅಪ್ಯಸ್ಯ ಗುಣಾಹಿ ಪ್ರಭುಣೋದಿತಾಹ. ಪ್ರಭುಣ ಅಂದ್ರೆ ವೇದವ್ಯಾಸ ದೇವರಿಂದ ಹೇಳಲ್ಪಟ್ಟಿವೆ. ಯದಿಶ್ಯು ತಾದೃಶ ಧರ್ಮಾ ಸರ್ವಜ್ಞತ್ವಾದಯೋ ನ ಕಿಂ. ಇಂಥ ಧರ್ಮ ಇಲ್ಲದೆ ಹೋದ್ರೆ ಸರ್ವಜ್ಞತ್ವಾದಿಗಳು ಇಲ್ಲಿ ಬರ್ಬೇಕು ದೇವರಿಗೆ. ಅವ್ರ ಪ್ರಕಾರ ಕೂಡ ಸರ್ವಜ್ಞ ಸರ್ವವಿತ್ ಉಪನಿಷತ್ತು ಅದು ವಾಕ್ಯ ಹೋಗ್ತಾರೆ. ಆಮೇಲೆ ಸರ್ವಜ್ಞ ಅಂದ್ರೆ ಎಲ್ಲ ಗೊತ್ತಿಲ್ಲ ಅಂತಲ್ಲ ಅಂತ ಮತ್ತೆ ದಾರಿ ತಪ್ಪಿಸ್ತಾರೆ. ಹಾಗೆ ಮಾಡಬಾರ್ದು.
ಅನ್ಯಾಪೇಕ್ಷಾ ಯದಿ ಸೃಷ್ಟೇ ಸತ್ತೈವಂ ದೇಶಕಾಲಕ ದೇಶಕಾಲಾನಪೇಕ್ಷಾ ಹಿ ನ ಸತ್ತಾ ಕಾಪಿ ದೃಶ್ಯತೆ. ಅನ್ಯಾಪೇಕ್ಷಾ ಯದಿ ಸೃಷ್ಟೇ ಸತ್ತೈವಂ ದೇಶಕಾಲಕ. ಅನ್ಯಾಪೇಕ್ಷಾ ಯದಿ ಸೃಷ್ಟೇ ಅಂದ್ರೆ ತೇ ಅಂತ ಬಿಡಿಸುತ್ತೆ. ತಾ ಹೋಗಿ ಏನಾಯ್ತದೋ ತಾ ಹೋಗಿ ತೇ ಆಗಿತ್ತು. ತೇ ಅನ್ಯಾಪೇಕ್ಷಾ ಯದಿ ತೇ ಸತ್ತಾ ಏವಂ ದೇಶಕಾಲಯ. ದೇಶಕಾಲ ಯಾವಾಗಲೂ ಕೂಡ ಇರಲೇಬೇಕು. ಒಂದು ವಸ್ತು ಇದೆ ಅಂತ ಹೇಳಿದ ತಕ್ಷಣ ಏನಿರ್ಬೇಕು, ಈ ಸ್ಥಳ ಈ ಟೈಮ್ನಲ್ಲಿ ಇರಲೇಬೇಕು. ಡಾಕ್ಯುಮೆಂಟ್ ಹಾಕೋದು ಅವಾಗ ಡೇಟ್ ಅಂಡ್ ಟೈಮ್ ಇಲ್ಲದವರು ಅದು ಡಾಕ್ಯುಮೆಂಟ್ ಅಲ್ಲ. ಸೊ ಬ್ರಹ್ಮ ಸತ್ಯ ಅಂತ ಹೇಳಿದ ಮೇಲೆ ದೇಶಕಾಲ ಅಪೇಕ್ಷೆ ಇಡಬೇಕು, ಯಾವಾಗಲೂ ಸತ್ಯ. ಹಿಂದೆ ಮುಂದೆ ಭೂತ ಭವ್ಯ ಭವತ್ ಪ್ರಭು. ಭೂತ ಭವ್ಯ ಭವತ್ ಏನದು ಕಾಲ, ಗೊತ್ತಾಯ್ತಾ? ಭೂತ ಭವ್ಯ ಪ್ರಭುತ್ವ ಭವತ್ ಒಂದು ಸ್ಥಳಕ್ಕೆ ಮನೆ ಹೊಡೆತಾರೆ. ಒಂದು ದೇಶ ಕಾಲಗಳನ್ನು ಬಿಟ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ. ಅವರಿದ್ದಾರೆ, ಎಲ್ಲಿದ್ದಾರೆ, ಫಸ್ಟ್ ಈಗ ಅಡ್ರೆಸ್ ಅಲ್ಲಿ ಏನ್ ಹೇಳ್ಬೇಕು, ಅವನು ಎಲ್ಲಿದ್ದಾರೆ ಹೇಳ್ಬೇಕು. ಇಲ್ಲಿ ಹೋದ್ರೆ ಅವ್ರ ಎಕ್ಸಿಸ್ಟೆನ್ಸೇ ಇಲ್ಲ. ಎಲ್ಲ ಹಾಕೋದು ಅಪ್ಲೈ ಮಾಡೋದಿಲ್ಲಿಗೆ ಅಡ್ರೆಸ್ಸೇ ಇಲ್ಲ. ಫಸ್ಟ್ ಕ್ಲಾಸ್ ವೇಕೆನ್ಸಿ, ಕೋಟ್ಯಂತರ ರೂಪಾಯಿ ಸಂಬಳ, ಅಡ್ರೆಸ್ ಇಲ್ಲ. ಏನ್ ಮಾಡ್ತಾರೆ ಅದಕ್ಕೆ? ಇವ್ರದ್ದು ಎಸಿತಾರೆ ಆ ಕಡೆ. ಇವ್ರದ್ದು ಯಾರು ಸುಳ್ಳ ಕೊಟ್ಟಿಲ್ಲ, ಬುದ್ಧಿಲ್ದವ್ರು ಕೊಟ್ಟಿಲ್ಲ ಅಂತ ಹೇಳ್ಬೇಕು. ದೇಶಕಾಲಾನಪೇಕ್ಷಾ ಹಿ ನಸತ್ತಾ ಕಾಪಿ ದೃಶ್ಯತೆ. ಒಂದೊಂದು ಮಾತು ದೊಡ್ಡ ಶ್ಲೋಕಗಳು. ದೇಶಕಾಲ ಅನಪೇಕ್ಷ, ದೇಶಕಾಲಗಳಿಗೆ ಹೊರತಾದ, ದೇಶಕಾಲಗಳಿಗೆ ಒಳಗಾಗದಂತಹ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸತ್ಯ ಆಗಬೇಕಾದ್ರೆ ಇರ್ಬೇಕು. ಶಶಿವಿಷಾಣಕ್ಕೇನಿಲ್ಲ, ಆದ್ರಿಂದ ಏನು ಯಾವ ದೇಶದಲ್ಲಿ ಇಲ್ಲ, ಯಾವ ದೇಶದಲ್ಲೂ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ. ಕೆಲವು ನಮ್ಮಲ್ಲಿ ಇಲ್ಲ, ಬೇರೆ ಕಡೆ ಇರುತ್ತೆ, ತಮ್ಮಲ್ಲಿ ಇಲ್ಲ. ಅವೆಲ್ಲ ಹೊತ್ತು ಬರಗ ಬಂಜರ ಭೂಮಿ ಇಲ್ಲಿಲ್ಲ, ಅಲ್ಲಿದೆ. ಅದು ಆ ಕಾಲದಲ್ಲಿದೆ. ಒಂದು ಕಾಲಕ್ಕೆ ಅದು ಚೇಂಜ್ ಆಗ್ಬೋದು, ಆಗದೇ ಇರ್ಬೋದು. ಇರೋ ಜಾಗ ಬೇರೆ, ಇರೋ ಕಾಲ ಬೇರೆ, ಎರಡೇ. ಬೆಳಿಗ್ಗೆ ಅಡಿಗೆ ಇಲ್ಲ, ಮಧ್ಯಾಹ್ನಕ್ಕಿದೆ, ಆಗಿಲ್ಲ. ಪ್ರಾವಿಡೆನ್ಸ್ ಇದೆ, ಅಡಿಗೆ ಇಲ್ಲ. ಅಡಿಗೆ ಆಗಿದೆ ನೋಡಿ, ಆ ಕಾಲದಲ್ಲಿ ಇಲ್ಲ, ಈ ಕಾಲದಲ್ಲಿ ಬಂದಿದೆ. ಗೊತ್ತಾಯ್ತಾ? ದೇಶ ಕಾಲ, ಈ ಕಾಲ ಅದು ಬಂತು, ಆ ಕಾಲದಲ್ಲಿ ಇರಲಿಲ್ಲ. ಇವೆಲ್ಲ ಮನಸ್ಸಿಗೆ ಗಟ್ಟಿ ಮಾಡ್ಕೋಬೇಕು ವಿಷಯ, ಗೊತ್ತಾಯ್ತಾ? ಅವ ಬಾಯಲ್ಲಿ ಮಾತಾಡೋದು ಉಪಯೋಗ ಇಲ್ಲ, ಅರ್ಥ ಮಾಡ್ಕೊಂಡು. ಇದ್ದಾರೆ, ಎಲ್ಲಿದ್ದಾರೆ ತಕ್ಷಣ, ಯಾವಾಗ ಬಂದ್ರು ಯಾವಾಗ ಬಂದ್ರು. ಹಾಗೆ ಮಿಥ್ಯಾಧರ್ಮ ವಿಧಾತುಶ್ಚ ವೇದಶ್ಚೈವ ಅಪ್ರಮಾಣತ ಸರ್ವಧರ್ಮೋಚಿತ ಕಿಂ ಶಾಸ್ತ್ರೇಣಾಧಿಗಮ್ಯತೆ. ಒಂದು ಗುಣ ನಾವು ಇಲ್ಲ ಅಂದ್ರೆ ಏನ್ ತಿಳ್ಕೊಳ್ಳೋದು? ಶಾಸ್ತ್ರ ಓದೇನಪ್ಪ ತಿಳ್ಕೊಂಡಾಗಾಯ್ತು ನೀನೀಗ. ಶಾಸ್ತ್ರ ಯಾತಕ್ಕಿದೆ ಹೋಗ್ಲಿ? ಗುಣ ಹೇಳೋದಕ್ಕಿದೆ. ಶಾಸ್ತ್ರ ಕೂಡ ಉಪಯೋಗ ಏನಾಗಿದೆ? ಶಾಸ್ತ್ರ ಇದೆ. ಒಂದು ಶಾಸ್ತ್ರ ಬೇರೆ, ದೇವರು ಬೇರೆ, ಹದಿನಾರು ಹೋಗ್ತೀಯ ಹೋಗ್ಲಿ ಬೇಡ ಪಕ್ಷ. ಯಾವ ಆಂಗಲ್ ನೋಡಿದ್ರೆ ಏನಾಗತ್ತದು ಅಷ್ಟು ವಿರುದ್ಧ ಆಗುತ್ತೆ ಅಂತ. ಅದು ಮಿಥ್ಯಾ ಧರ್ಮ ವಿಧಾತು ಇಲ್ಲ ರೀ. ವೇದಗಳು ಧರ್ಮ ಹೇಳ್ತಾ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸರ್ವಜ್ಞ ಸರ್ವ ಹೇಳ್ತಾ ಇದೆ, ಅವೆಲ್ಲ ಮಿಥ್ಯಾ ಧರ್ಮಗಳಷ್ಟೇ. ಹಾಗಿದ್ರೆ ವೇದ ಏನಾಯ್ತಾಗ? ಅಪ್ರಮಾಣ ಆಯ್ತು. ಮಿಥ್ಯಾ ಸರ್ಟಿಫಿಕೇಟ್ ಕೊಟ್ಟರೆ ಏನಾಗತ್ತೆ? ಅದು ಸುಳ್ಳ, ಕೆಲಸ ಕೊಡೋದಿಲ್ಲಲ್ಲ. ಇಲ್ಲಿ ಕೊಡದಂತ ವ್ಯವಸ್ಥೆ ಮಾಡ್ತಾನೆ. ಮಿಥ್ಯಾಧರ್ಮ ವಿಧಾತುಶ್ಚ ವೇದಶ್ಚೈವ ಅಪ್ರಮಾಣತ ಅಪ್ರಾಪ್ತಾನ್ ಭ್ರಾಂತಿಮಾಪಾದ್ಯ ಕಿಂ ವೇದೋ ಮಾನತಾಮೃತೆ. ಹಾಗಲ್ರಿ, ಅವನ ಮತ್ತೆ ಮಾತಾಡ್ತಾನೆ. ಹಾಗಲ್ಲ, ಇವರಲ್ಲಿ ಗುಣ ಇದೆ, ಜ್ಞಾನ ಇದೆ, ಆನಂದ ಎಲ್ಲ ಹೇಳ್ಬಿಟ್ಟು ಇವ್ಯಾವೂ ಇಲ್ಲ ಅಂತ ಆಮೇಲೆ ಹೇಳಕ್ ಹೊರಟಿದೆ. ಅರ್ಥ ಆಯ್ತಾ ಇಲ್ಲ? ಎಷ್ಟು ಆಶ್ಚರ್ಯ ಅಂದ್ರೆ ಇದನ್ನೆಲ್ಲ ನಂಬ್ತಾರೆ, ಪರಮಾಶ್ಚರ್ಯ. ಅಪ್ರಾಪ್ತಾನ್ ಭ್ರಾಂತಿಮಾಪಾದ್ಯ ಕಿಂ ವೇದೋ ಮಾನತಾಮೃತೆ. ಬೇರೆ ಯಾರ ಹೇಳಿದ್ರು ಏನಂತ? ಒಂದು ಒಳ್ಳೆ ಕೆಲಸ ಮಾಡು, ಬಿದ್ದವ್ರು ಎತ್ತು ಅಂತ ಹೇಳಿದ್ರು. ಯಾರು ಬಿಡಿಸ್ತೇ ಎತ್ತಿದ. ಹಾಗಾಯ್ತು, ಬೀಳಿಸಿ ಎತ್ತಂದ್ರೆ ಗುಣ ಅಂತಾರ, ದೋಷ ಅಂತಾರ, ಮೋಸ. ಎದ್ದವ್ರು ಫಸ್ಟ್ ಅವನ್ನೇ ಹೊಡಿತಾರ. ಎಬ್ಬಿಸಿದ ಮೇಲೆ ಅವನ್ನೇ ಹೊಡಿಯೋದು. ಯಾಕೆ ಬಿಡಿಸ್ತೀತೆ ಕೇಳ್ತಾರೆ ಫಸ್ಟ್. ವೇದ ಹಾಳು ಮಾಡ್ತಾ ಇದೆ ಹೇಗೆ ಇವ್ರ ಪ್ರಕಾರ? ಎಲ್ಲದನ್ನ ಹೇಳಿ ಆಮೇಲೆ ಇಲ್ಲ ಅಂತ ತಿಳ್ಕೊ. ಇಷ್ಟೊತ್ತು ಹೇಳಿದ್ದೆಲ್ಲ ಎಲ್ಲ ಇಲ್ಲ. ಅರೆ ಇಲ್ಲದೆಲ್ಲ ಹೇಳಿ ಯಾಕೆ ತಲೆ ಕೆಡಿಸ್ತಿ? ಹೀಗಾಗಿದ್ರೆ ವೇದಕ್ಕೆ ಸಿಟ್ಟು, ವೇದ ಮೇಲೆ ಸಿಟ್ಟು ಬರ್ತಾ ಇಲ್ಲ ಈಗ. ವೇದ ಎಂತ ಪ್ರಮಾಣ? ಪರಮ ಪ್ರಮಾಣ. ಅದ್ರ ಬಗ್ಗೆ ಪರಮ ಅಪ್ರಮಾಣ್ಯ ಹೇಳಿದಾಗ ಆಗೋದಿಲ್ವಾ? ಏನಿದೆ? ಗುಣ ಇರಬೇಕು. ಇಷ್ಟೆಲ್ಲ ಹೇಳಿ ಇದು ದೇವರಿಗೆ ಇಲ್ಲ ಅಂತ ಹೇಳ್ಬೇಕಾಗಿದೆ. ಅಲ್ಲ, ಇಲ್ಲದ್ದೆಲ್ಲ ಹೇಳಿ ಸುಮ್ನೆ ಹೇಳ ಸಿಂಪಲ್ ಅಲ್ಲ, ಬೀಳಿಸಿ ಎಬ್ಸೋದು ಅಷ್ಟೇ. ಎಬ್ಸೋದ್ ಪುಣ್ಯ ಕಾರ್ಯ ಹೋದಲ್ಲ.
ಅಲ್ಲಿ ಬೀಳಿಸೋದು ಅದು ಪಾಪಕ. ಇವ್ರು ಹೇಳೋದೇನು, ತಪ್ಪನ್ನ ತೆಗಿಬೇಕಷ್ಟೆ, ಇಲ್ಲದನ್ನ ಹೇಳಿ ಆಮೇಲೆ ತೆಗೆದ್ರು ಏನ್ ನ್ಯಾಯ ಇರುವಂತ. ಗೊತ್ತಾಯ್ತಾ? ಡಾಕ್ಟರ್ ಪಾಪ ಆರೋಗ್ಯವಂತ ಒಂಥರ ಕೆಲವರು ಬರ್ತಾರೆ ಕೆಲಸ ಎಲ್ಲರೂ ಅಲ್ಲದೆ ಹೋದ್ರು ಕೂಡ ಅದ್ರ ರೋಗ ಬರೀ ಸಾವ ಟ್ರೀಟ್ಮೆಂಟ್ ಶುರು ಮಾಡೋದು. ಅರ್ಥ ಆಯ್ತಾ? ಇವತ್ತು ಆಕ್ಚುಲಿ ತುಂಬಾ ಜನ ಹೇಳ್ತಾರೆ, ಇವತ್ತು ಪೇಪರ್ ಬಂದು ಯಾರು ದೊಡ್ಡ ಬಾರಿನವರು ಹೇಳಿದಾರೆ, ಎಲ್ಲರೂ ಏಕಾಶಿ ಪಾಸ ಮಾಡಿ ಅಂತ ಯಾಕೆ ಹೇಳೋದಿಲ್ಲ? ಏಕಾಶಿ ಗೊತ್ತಿಲ್ಲ ಅವರಿಗೆ. ಯಾಕೆ ಹೇಳೋದಿಲ್ಲ ಅಂದ್ರೆ ಆ ರೀತಿ ಆಸ್ಪತ್ರೆಗಳು ಮುಚ್ಚೋಗ್ಬಿಡುತ್ತೆ. ಅರ್ಥ ಆಯ್ತಾ? ಯಾವ ಆಸ್ಪತ್ರೆಗೆ ಹೋಗೋ ಪ್ರಸಂಗ ಎಲ್ಲರೂ ಆರೋಗ್ಯವಂತರಾಗಿ ಬಿಡ್ತಾರ ಆದ್ರಿಂದ ಹೇಳೋದಿಲ್ಲ. ತುಂಬಾ ಜನ ಅಬ್ಸರ್ವ್ ಮಾಡಿಬೇಕಾದ್ರೆ ಒಂದು ಪ್ರೊಫೆಷನಲ್ ಸೀಕ್ರೆಟ್ ಅಂತ ಕರೀತಾರೆ. ಪ್ರೊಫೆಷನಲ್ ಸೀಕ್ರೆಟ್ ಅಂದ್ರೆ ಆದಷ್ಟು ಕೂಡ ಏನ್ ಮಾಡಬಾರ್ದು, ರಿವ್ಯೂ ಮಾಡ್ಲಕ್ಕೆ ಹೋಗಬಾರ್ದು. ಅದು ವಿಷಯ ಬೇರೆ. ಅಂತೂ ಕೂಡ ಅದು ಪ್ರೊಫೆಷನಲ್ ಸೀಕ್ರೆಟ್ ಅಂದ್ರೆ ಅವ್ರಿಗೆ ಬರದಂತೆ ನೋಡ್ಕೊಳ್ಳೋ ಉಪದೇಶ ಮಾಡಕ್ ಹೋಗ್ಬಾರ್ದು. ನಮ್ಮ ಎಕ್ಸಿಸ್ಟೆನ್ಸ್ ಹೋಗ್ಬಿಡ್ತದೆ ಆಮೇಲೆ ಅಂತ ಪ್ರಶ್ನೆ ಅದು. ಹಾಗೆಲ್ಲ ಅಂತ ಪ್ರೊಫೆಷನ್ ಮಾಡಬಾರ್ದು ಯಾವಾಗ. ಪ್ರೊಫೆಷನಲ್ ಸೀಕ್ರೆಟ್ ಅಂತ ಹೇಳಿ ಎಲ್ಲ ಸುಳ್ಳು ಹೇಳ್ತಾ ಶುರು ಮಾಡಿಬಿಟ್ರೆ ತಪ್ಪು. ಪ್ರೊಫೆಷನಲ್ ಮೋಸ ಆಗ್ತದೆ. ಸೀಕ್ರೆಟ್ ಬೇರೆ, ಮೋಸ ಬೇರೆ. ಗುಟ್ಟು ಬೇರೆ, ಮೋಸ. ಗುಟ್ಟಾಗ್ಲಿಲ್ಲ, ಮೋಸ ಆಯ್ತು. ಒಟ್ಟಿನ ಮೇಲೆ ಹಾಗೆಲ್ಲ ಹೇಳ್ಕೊಡುದು. ಮಿಥ್ಯಾಧರ್ಮ ವಿಧಾತುಶ್ಚ ವೇದಶ್ಚೈವ ಅಪ್ರಮಾಣತ. ಇವತ್ತು ನಮ್ಮಲ್ಲಿ ಹಾಗೆ ನಡೆದಿರೋದು. ಈಗ ಗೊತ್ತಾ, ಒಂದು ತರ್ಕ ಪಾಠ ಹೇಳ್ಕೊಡ್ತಾರೆ, ಮಕ್ಕಳಿಗೆ ಶುರು ಮಾಡ್ಬಿಡ್ತಾರೆ. ಅವ್ರಿವ್ರಿಗೆ ಯಾತಕ್ಕೆ ಮಕ್ಕಳಿಗೆ ಶುರು ಮಾಡ್ತಾರೆ. ಯಾವ ವಿದ್ಯಾಪೀಠಕ್ಕೆ ಹೋದ್ರೆ ನಡೆಯುತ್ತದೆ. ಅದೆಲ್ಲ ಬರ್ಲಿ ತಪ್ಪೆಲ್ಲ ಹೇಳ್ತಾ ಇರೋದು ಈಗ. ಮನಸ್ಸು ಏನದು, ಸ್ಮೃತಿ ಅಪ್ರಮಾಣ. ಗೊತ್ತಾಯ್ತಾ? ಸ್ಮೃತಿ ಅಪ್ರಮಾಣ ತಲೆ ಕೂತ್ಬಿಡೋದು. 20 ವರ್ಷ ಆದ್ಮೇಲೆ ಪ್ರಮಾಣ ಪದ್ಧತಿ ಶುರು ಮಾಡೋದು. ಸ್ಮೃತಿ ಪ್ರಮಾಣ. ಅದಕ್ಕೆ ಯಾರು ಪಾಠ ಹೇಳ್ತಾರೆ ಅಂತ ನಾನು ಹೇಳ್ತೇನೆ. ಮಕ್ಕಳಿಗೆ ಕೈಲೇ ಬೇಯಿಸ್ಕೊತೀರ ಆಮೇಲೆ ನೀವು. ಉಪಯುಕ್ತ ಪಾಠ ಯಾಕೆ ಹೇಳಿದೆ ಆಗಿತ್ತು ಅವರೇ ಬೈತಾರೆ. ಏನ್ ಮಾಡ್ತೀರಿ ಆಚಾರ? ಅದಕ್ಕೆ ಹೇಳಿ ಇಷ್ಟ ಸಿದ್ಧಿನ ಹೇಗೆ ಓದೋದು ಅಂತ ಕೇಳಲಿಲ್ಲ. ನಾಳೆ ಅವ್ರು ಕೇಳ್ತಾರೆ. ಯಾವ ಯೋಚನೆ ಬಿಟ್ಬಿಡುತ್ತೆ. ಇಷ್ಟಾದ್ರೂ ಓದೋದು ಹಾಗೆ ನಡೆದ್ಬಿಟ್ಟಿದೆ. ಮೊದ್ಲೆಲ್ಲ ತಪ್ಪು ಕಲ್ತ ಮೇಲೆ ಸೆಟ್ ಆಗ್ಬಿಡ್ತಾರೆ. ಅದಕ್ಕೆ ವಾಪಸ್ ಹೋಗೋದು ಬಹಳ ಕಷ್ಟದ ಕೆಲಸ ಅದು. ಅರ್ಥ ಆಯ್ತಾ? ಏನ್ ಹೇಳಿದ್ರು ಕೂಡ ಅದೇ ಜ್ಞಾಪಕ ಬರ್ತಾ ಇರ್ತದೆ. ಇದು ಒಳ್ಳೆ ಈಗ ಹೋಗ್ಬಿಟ್ಟಿದೆ ಅದು. ಟೇಪ್ ರೆಕಾರ್ಡರ್ ತರ್ತಿದ್ರಲ್ಲ, ಮೊದಲೇ ಸಿನಿಮಾ ರೆಕಾರ್ಡ್ ಮಾಡ್ಬಿಡೋದು, ಅದು ವಿಷ್ಣು ಸಹಸ್ರ ರೆಕಾರ್ಡ್ ಮಾಡೋದು. ಹಿಂದೆ ಯಾವಾಗಲೂ ಬ್ಯಾಕ್ ಗ್ರೌಂಡ್ ಕೇಳಿಸ್ತಾ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಕರೀತಾರೆ. ಮೊದಲು ಯಾವ್ದು ಹೇಳ್ಬೇಕು, ಯಾವಾಗಲೂ ಸರಿಯಾದದ್ದಲ್ಲಿ ಇವ್ರು ತಪ್ಪು ಹೇಳ್ತಾರೆ, ಅವಾಗ ಅರ್ಥ ಆಗ. ಮೊದಲೇ ತಪ್ಪು ಹೇಳ್ಬಿಟ್ರೆ ಅರ್ಥ ಆಯ್ತಾ? ಮಿಥ್ಯಾಧರ್ಮ ವಿಧಾತುಶ್ಚ ವೇದಶ್ಚೈವ ಅಪ್ರಮಾಣತ. ಅಪ್ರಾಪ್ತಾಂ ಭ್ರಾಂತಿ ಮಾಪಾದ್ಯ ಕಿಂ ವೇದೋ ಮಾನತಾಂ ವ್ರಜೇತ್. ಇಲ್ಲದೆ ಇರೋ ಭ್ರಾಂತಿನ ಸೃಷ್ಟಿ ಮಾಡಿ ಅಲ್ಲಗಡೆಯೋದಾದ್ರೆ ದೊಡ್ಡ ಏನ್ ಬಂತು ವೇದಕ್ಕೆ? ನಹಿ ವೇದಂ ವಿನಾ ಬ್ರಹ್ಮ ವೇದ್ಯಂ ಧರ್ಮಾಶ್ಚ ತದ್ಗತಃ. ಅವ್ರು ವೇದ ಬಿಟ್ಬಿಟ್ಲ ಬಿಟ್ಟು ದೇವ್ರ ಹೇಳಕ್ ಸಾಧ್ಯತೆನೇ ಇಲ್ಲ. ಅರ್ಥ ಆಯ್ತಾ? ವೇದ ಹೇಳೋದು ಧರ್ಮ ಹೇಳ ಏನು? ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಫಲಕ್ರಿಯಾಚ. ಎಷ್ಟು ಧರ್ಮ ಹೇಳ್ತಾ ಇದೆ. ಅದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಸರಿನಾ? ನಹಿ ವೇದಂ ವಿನಾ ಬ್ರಹ್ಮ ವೇದ್ಯಂ ಧರ್ಮಾಶ್ಚ ತತ್. ಎಲ್ಲ ಮದುವೆ ಫಿಕ್ಸ್ ಮಾಡ್ಬಿಟ್ಟು ಹುಡುಗನ ಬಗ್ಗೆ ಭಾರಿ ಫಿಕ್ಸ್ ಮಾಡಿ ನಾ ಹೇಳಿದ್ದಾರ ಸುಳ್ಳು ಇವ್ರ ಬಗ್ಗೆ ಅಂತ ಹೇಳಿದ್ರೆ ಯಾವಾಗ ಮದುವೆ ಇದು ಮಾಂಗಲ್ಯ ಕಟ್ಟಬೇಕು. ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳು, ಅಷ್ಟು ಅವ್ರು ದೊಡ್ಡ ಕಳ್ಳ ಅಂತ ಹೇಳಿದ್ರೆ ಯಾರು? ಅವರೇ, ಇನ್ನೊಬ್ರು ಅಲ್ಲ. ವರ ಬಗ್ಗೆ ಹೇಳಿದವನೇ ಹೇಳಿದ್ರೆ ಸಿಟ್ಟು ಬರುತ್ತಾ ಇಲ್ಲ. ಇವರು ಒಬ್ಬನೇ ಹೇಳಿದ ಪಾಪ ಗೊತ್ತಿಲ್ಲ ಅವನಿಗೆ, ಇನ್ನೊಬ್ರು ಹೇಳಿದ ಅದು ಬೇರೆ, ಅದು ಡಿಫರೆಂಟ್. ಅದು ಅವನೇ ಹೇಳಿದ್ರೆ ಫಸ್ಟ್ ಏನ್ ಮಾಡ್ತಾರ ಅವರು? ಇಷ್ಟು ಶಾಖೆ ಮಾಡಿದ್ರೆ ಅಂತ ಕೇಳ್ತಾರ ಇಲ್ಲ? ವೇದಕ್ಕೆ ಬೈಬೇಕಾಗತ್ತಾಗ. ವೇದ ವೇದ್ಯಸ್ಯ ಮಿಥ್ಯಾತ್ವಂ ಯದಿ ನೈಕ್ಯಸ್ಯ ತತ್ಕಥ. ನೋಡಿ, ವೇದ ವೇದ್ಯ ವಿಷ್ಣು ಸಹಸ್ರನಾಮ ಪದ ಬರುತ್ತೆ. ವೇದ ವೇದ್ಯ ವೇದ ವೇದ್ಯಸ್ಯ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯಸ್ಯ ಅಂತ ಅರ್ಥ ಮಾಡೋದು. ಮಿಥ್ಯಾತ್ವಂ ಯದಿ ನೈಕ್ಯಸ್ಯ ತತ್ಕಥಂ. ಹಾಗಿದ್ರೆ ಇಷ್ಟೆಲ್ಲ ಹೇಳಿ ವೇದ ಹೇಳಿದ, ಸರಿಯಾಗಿ ಕೇಳಬೇಕು, ವೇದ ಹೇಳಿದ ಪರಮಾತ್ಮನ ಅಸ್ತಿತ್ವಾದಿ ಗುಣಗಳನ್ನೇ ಅಲ್ಲಗಡೆಯೋದಾದ್ರೆ, ವೇದ ಹೇಳಿದ್ರು ಅಲ್ಲಗಡೆಯೋದಾದ್ರೆ, ಜಗನ್ಮಿಥ್ಯಾತ್ವ ವೇದ ಹೇಳಿದ್ರು ಬಿಟ್ಬಿಡೋದನ್ನ ಯಾವ್ದು ಸುಲಭ? ಅದು ಬಿಡ ಸುಲಭ. ಅವ್ರು ಹಾಗಲ್ಲ. ವೇದ ಹೇಳಿದೆ ಜಗನ್ಮಿಥ್ಯ, ಅದೇ ವೇದ ಹೇಳಿದೆ ಬ್ರಹ್ಮ ಸತ್ಯ ಅಂತ ಯಾಕೆ ಒಪ್ಪ, ಗುಣಗಳು ಯಾಕೆ ಸತ್ಯ ಅಂತ ಒಪ್ಪೋದಿಲ್ಲ? ಹಾಗಿದ್ರೆ ಇಲ್ಲ, ಅದು ಇದನ್ನ ಅಪ್ರಮಾಣ ಅಂತ ಹೇಳ್ಬೋದಲ್ಲ. ಅಪ್ರಮಾಣ ಅಂತ ಹೇಳ್ಬೇಕಾದ್ರೆ ಹೆಚ್ಚೇನ ಇದ್ದಾಗ ಮೆಜಾರಿಟಿ ಯಾವ್ದು ತಗೋತಾರೆ? ಮೆಜಾರಿಟಿ ತಗೋತಾರ ಇಲ್ಲ. ಇವತ್ತು ದೇವರ ಗುಣಗಳು ಹೇಳ್ತಾ, ಅನಂತಾನಂತ ವೇದಗಳು ಗುಣಗಳು ಹೇಳ್ತಾ ಇದೆ, ಜಗತ್ ಸತ್ಯತ್ವ ಹೇಳ್ತಾ ಇದೆ. ನೀವು ತಿಳ್ಕೊಂಡು ಅವ್ರ ಪ್ರಕಾರ 5 ವಾಕ್ಯ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, 5 ಅದು ಕೂಡ ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಅಂತ. ಅದು ಸೀರ ನೋಡೋದಕ್ಕೆ ಏನನ್ಸುತ್ತಾಗದ? ಜಗತ್ ಸತ್ಯತ್ವನೇ ಪ್ರಮಾಣ, ಪರಮಾತ್ಮ ಅನಂತ ಗುಣ ಪೂರ್ಣತ್ವನೇ ಪ್ರಮಾಣ ಅಂತ ಆಗತ್ತೆ ಹೊರತು ಇದಾಗೋದಿಲ್ಲ.
ವೇದ ವೇದ್ಯಶ್ಚ ಮಿಥ್ಯಾತ್ವಂ ವಿಧಿವೇಕ್ಯಶ್ಚ ಪರಮಾತ್ಮನ ಗುಣಗಳು ಮಿಥ್ಯಾ. ಕರೆಕ್ಟ್. ಯಾವುದು ತ್ರಿಗುಣಗಳು ಸತ್ವಾದಿ ಗುಣ ಪರಮಾತ್ಮ ಮೂರು ಗುಣ ಇಲ್ಲ. ಸರಿನೇ. ಅದಕ್ಕೆ ಮೂರು ಗುಣ ಇಲ್ಲ ಅಂತ ಹೇಳಿದ್ರೆ ಅನಂತ ಗುಣ ತೆಗೆಯದಲ್ಲಿರುತ್ತೆ. ಅನಂತ ಗುಣ ತೆಗೆಯಲಕ್ಕೆ ಹೋಗಬಾರ್ದು. ಧರ್ಮಾರೋಪ ಇವೆಲ್ಲ ಆಕ್ಚುಲಿ ಪ್ರೆಸೆಂಟ್ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಬೇರೆಯವ್ರಿಗೆ ಇವತ್ತು ಆಚಾರ ಆರ್ಗ್ಯುಮೆಂಟ್ ಗೊತ್ತಿಲ್ಲ. ಆದ್ದರಿಂದ ಅವ್ರು ಏನ್ ತಿಳ್ಕೊಂಡ್ಬಿಟ್ರು ಅದೇ ಫೈನಲ್ ಅಂತ ತಿಳ್ಕೊಂಡ್ಬಿಟ್ರು. ಇದನ್ನ ಹೇಳಿದಾಗ ಆ ದಾಸಗುಪ್ತ ಒಬ್ಬ ಬರೆಯೋದು ಹಾಗೇನೆ, ಹಿಸ್ಟ್ರಿ ಆಫ್ ಇಂಡಿಯಾ ಬರೆಯ ಹೊರಟ್ಬಿಟ್ಟು ಎಲ್ಲಾ ಸಿದ್ಧಾಂತ ಬರೆಯಕ್ಕೆ ಹೊರಟ್ರೆ ನನಗೆ ಆಶ್ಚರ್ಯ ಆಯ್ತು ಅಂತ ಹೇಳ್ತಾರೆ. ಎಲ್ಲಾ ಸಿದ್ಧಾಂತ ಹೀಗೆ ಹೇಳ್ತಾರೆ. ಆದ್ರೆ ದ್ವೈತ ಸಿದ್ಧಾಂತ ಸ್ಟ್ರೆಂತ್ ಭಾರಿ ದೊಡ್ಡದು ಅಂತ ಹೇಳಿ, ದ್ವೈತ ಸಿದ್ಧಾಂತ ಭಾರಿ ಸ್ಟ್ರಾಂಗ್ ಆಗಿದೆ ಹೇಳ್ತಾರೆ. ಮೊದಲು ಶುರು ಮಾಡಿದ್ದು ಅದರ ಪರಿಚಯ ಮಾಡಿಕೊಡ್ಬೇಕಲ್ಲ. ಆಮೇಲೆ ನೋಡಿದ್ರೆ ಆಶ್ಚರ್ಯ ಆಯ್ತಾರೆ ನನಗೆ. ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಅಂತ ಹೇಳ್ತಾರೆ. ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಯಾವುದೇ ಸ್ಟೇಜಲ್ಲೂ ಕೂಡ ಅದು ದ್ವೈತವನ್ನು ಬಿಟ್ಕೊಡೋದಿಲ್ಲ. ಎಷ್ಟೋ ಜನ ದ್ವೈತ ಹೇಳಿ ಕೊನೆಗೆ ಇಲ್ಲಿ ಎಂಡಾಗಿ ಬಿಡ್ತಾರೆ, ಅದಾಗ್ಲಿಲ್ಲ ಅಂತ ಹೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ವೇದ ವೇದ್ಯಸ್ಯ ಇದೆಲ್ಲ ಓದ್ಬೇಕು. ಹೇಳ್ಬೇಕಾದ್ರೆ ತಿಳಿಸಿದರೆ ಸರಿಯಾಗಿ ಹೇಳಿದರೆ ಆಗುತ್ತೆ. ಇದಂತದಾದಿ ಧರ್ಮಿತ್ವೇ ವೇದ ವೇದ್ಯಸ್ಯ ಮಿಥ್ಯಾತ್ವ ಯದಿ ನೈಕ್ಯಸ್ಯ ತತ್ಕಥಂ ಧರ್ಮಾರೋಪೋಪಿ ಸಾಮಾನ್ಯ ಧರ್ಮಾದೀನಾಂ ಹಿ ದರ್ಶನೆ. ಧರ್ಮಾರೋಪ ಮಾಡೋದು ಕೂಡ ಕೆಲವರು ಆರೋಪ ಮಾಡ್ತಾರೆ. ಉದಾಹರಣೆಗೆ ಹೇಗಪ್ಪ, ದೇವರ ದೋಷ ಇರಬಹುದಾ ಆರೋಪ ಮಾಡ್ಕೊಂಡು ಉತ್ತರ ಕೊಡಿ. ನೋಡಿ, ಮೂರನೇ ದಾರಿ ಇದೆ. ಮೊದಲ 2 ಟರ್ನಿಂಗ್ ತಗೋಬೇಡ, 3ನೇ ತಗೋ. ಇಲ್ಲಿ ಆರೋಪ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಎಂಥದ್ದು ಪ್ರಾಬಬಿಲಿಟಿ ಇರ್ಬೇಕಲ್ಲಿ. ಅದು ಒಂದೇ ಇರೋದೇ ಒಂದು, ಅವಾಗ 2-3 ಅಂತ ಹೇಳೋದಿಲ್ಲ. ಅಲ್ಲಿ ಹೋಗೋ ರೈಟ್ ಅಷ್ಟೇ. 2-3 ರೈಟ್ ಇದ್ದಾಗ ಮೊದಲೇ ರೈಟ್ ಅಲ್ಲ, 2ನೇದು ಅಲ್ಲ, 3ನೇ ರೈಟ್ ಅಂತ ಹೇಳ್ತಾರೆ. ಇಲ್ಲಿ ಸಂಭಾವಿತ ಅಲ್ಲೇ ಅಲ್ಲ ನೀವು ಹೇಳ್ತಿರೋದು. ಸತ್ಯಧರ್ಮಾದಾನಿ ದರ್ಶನೇ ಇದಂತದಿತ್ಯಾದಿ ಇದಮ್ಮು ತತ್ ಇತ್ಯಾದಿ ಧರ್ಮಿತ್ವೇ ಧರ್ಮೋ ಅನ್ಯ ಕಲ್ಪತೆ ಅತ್ರ ಹಿ ಸರ್ವಧರ್ಮ ವಿಹೀನಸ್ಯ ಧರ್ಮಾರೋಪ ಕ್ವದೃಶ್ಯತೆ. ಯಾವ ಧರ್ಮನೂ ಇಲ್ಲ. ಒಂದು ಧರ್ಮ ಶಶಿಭೂಷಣಕ್ಕೆ ಯಾವ ಧರ್ಮ ಆರೋಪ ಮಾಡ್ತೀರಿ, ಯಾವ ಧರ್ಮ ತೆಗಿತೀರಿ? ಯಾಕೆ ಇಲ್ಲ? ಇಲ್ಲದಕ್ಕೆ ಪೇಂಟಿಂಗ್ ಕಳಿಸಿ ಪೇಂಟಿಂಗ್ ಹೇಗಿರ್ತದೆ? ಒಂದು ಬಿಲ್ಡಿಂಗ್ ಬಗ್ಗೆ ಪ್ರಾಬ್ಲಮ್ ಇತ್ತು, ಅಷ್ಟೇ ಪೇಂಟರ್ ಕಳಿಸ್ಬಿಟ್ಟ, ಇದು ಬಿಲ್ಡಿಂಗೇ ಆಗಿಲ್ಲ. ಏನ್ ಬರಬೇಕು ಈಗ? ಇಂಥ ಆರ್ಗ್ಯುಮೆಂಟ್ಸ್ ಇವೆಲ್ಲ ಬಹಳ ತಮಾಷೆ ಇರ್ತಾರೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಇದು ಯಾವ್ದಕ್ ಬಂತೀಗ? ಮಾಯಾ ಮಾತ್ರಂ. ಇದು ಯಾವ್ದು, ಯಾವ ಅಧಿಕರಣ ಇದು? ಸಂಧ್ಯಾಧಿಕರಣ. ಆ ಮಾತಿಗೆ ಇಷ್ಟೆಲ್ಲ ಅಪಾರ್ಥ. ನಮ್ ಸುಮ್ಮನೆ ಯಾಕೆ ಹೇಳ್ತಾರೆ ಇಷ್ಟ ಅನಿಸ್ಬಿಡ್ತಾರೆ. ಇಲ್ಲೇ ಅವ್ರು ಮಾಡಿದ್ದು ಅದಕ್ಕೆ ಇಲ್ಲೇ ಉತ್ತರ ಕೊಡ್ತಾರೆ. ಎಲ್ಲಿ ತಪ್ಪರ್ಥ ಮಾಡಿದ್ರು ಅದು ಗೊತ್ತಿಲ್ಲದವ್ರಿಗೆ ಅರ್ಥ ಆಗೋದಿಲ್ಲ. ಯಾಕೆ ಜಗಾಡ್ತಾರೆ ಅಂತಾರಲ್ಲ, ಮುಂದೆ ಹೇಳಿದಾಗ ಹಾಗಿದ್ರೆ ಸರಿ ಅಂತ. ಇಷ್ಟೆಲ್ಲ ಇಲ್ಲೇ ಹೇಳ್ಬೇಕಾದ ಕಾರಣ ಇಲ್ಲೇ ಅವರ ಅಪಾರ್ಥ ಬರೆದಿದ್ದರಿಂದ ಇಲ್ಲೇ ಸರಿ ಮಾಡ್ಬೇಕು ಅಂತ ಹೇಳ್ತಾರೆ.